ಗುರುವಾರ ಇವತ್ತು ಪ್ರತಿ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಇರುತ್ತೆ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಏನಂಥ ವಿಶೇಷ? ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಆರಂಭಗೊಂಡು ಹೈಕಮಾಂಡ್ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನೀವೇ ತಿಂಡಿಗೋ ಊಟಕ್ಕೋ ಭೇಟಿಯಾಗಿ ಮಾತಾಡಿ ಬಗೆಹರಿಸಿಕೊಳ್ಳಿ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರ ಮನೆಗೆ, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಮನೆಗೆ ತಿಂಡಿ ತಿನ್ನೋದಕ್ಕೆ ಹೋದ ನಂತರ ನಡೀತಾ ಇರುವ ಮೊದಲ ಕ್ಯಾಬಿನೆಟ್ ಇದು. ಒಂದು ಥರದ ಕದನ ವಿರಾಮದ ನಂತರದ ಮೊದಲ ಕ್ಯಾಬಿನೆಟ್ ಅಂದ್ರೂ ಏನ್ ತಪ್ಪಲ್ಲ. ಹದಿನೇಳಕ್ಕೂ ಹೆಚ್ಚು ವಿಧೇಯಕಗಳನ್ನು ಮಂಡಿಸುವ ಚರ್ಚೆಯಾಗಿದೆ. ದ್ವೇಷ ಭಾಷಣಕ್ಕೆ ಶಿಕ್ಷೆ ವಿಧಿಸುವಂಥ ವಿಧೇಯಕವೂ ಸೇರಿದಂತೆ ಹಲವು ವಿಧೇಯಕಗಳನ್ನು ಮಂಡಿಸುವ ಬಗ್ಗೆ ಚರ್ಚೆಯಾಗಿದೆ. ಸಾಮಾಜಿಕ ಬಹಿಷ್ಕಾರದ ವಿರುದ್ಧ ವಿಧೇಯಕ ತರುವ ನಿರ್ಧಾರ, ಸಂಪುಟ ಸಭೆಗೆ ಹೋಗೋದಕ್ಕಿಂತ ಮೊದಲು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಮಾತಾಡಿದ್ರು. ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ. ಕೇಳಿಸ್ಕೊಳ್ಳಿ ಒಮ್ಮೆ. ಇವತ್ತು ಬಿಲ್ಲು ಕ್ಯಾಬಿನೆಟ್ಗೆ ಬಂದಿದೆ. ಅದನ್ನು ಚರ್ಚೆ ಮಾಡಿ ಏನು ತೀರ್ಮಾನ ತಗೊಳ್ತಾರೆ ಅದು ಕ್ಯಾಬಿನೆಟಲ್ಲಿ. ಅದು ತೀರ್ಮಾನ ತಗೊಂಡು ಪಾಸಿಟಿವ್ ಆಗಿ ತೀರ್ಮಾನ ತಗೊಂಡಿದ್ರೆ ಆ ಬಿಲ್ಲನ್ನು ಮಂಡನೆ ಮಾಡ್ಬೋದು. ಆ ಸಾಧ್ಯತೆಗಳಿದಾವೆ. ಪ್ರತ್ಯೇಕವಾಗಿ ಕಾನೂನು ಮಾಡುವಂತ ಅಗತ್ಯತೆ ಏನಿತ್ತು ಇದೆ ಅಂತಾನೆ ಮಾಡಿದೀವಲ್ಲ. ಈಗಿರೋ ಕಾನೂನು ಅಲ್ಲಲ್ಲ, ಈಗಿರೋ ಕಾನೂನು ಇನ್ನೂ ಭದ್ರ ಮಾಡಬೇಕು ಅಂತ ಮಾಡ್ತಾ ಇರ್ತಾರೆ. ಕೆಲವು ಪ್ರೊವಿಷನ್ಸ್ ಅದಕ್ಕೆ ಆಡ್ ಮಾಡಿದ್ದಾರೆ ಅಷ್ಟೇ. ಆ ಬಿಲ್ ತರ್ತಾ ಇದ್ದಾರೆ. ನಾವು ಅದ ವಿಧಾನಸಭೆ ಅಧಿವೇಶನದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ನಮ್ಮ ಪಾರ್ಟಿ ಸ್ಟ್ಯಾಂಡ್ ಏನು ಅನ್ನೋದು ಕೂಡ ನಾವು ಚರ್ಚೆ ಮಾಡ್ತೀವಿ. ನಾನು ಸೋಮವಾರ ಮೀಟಿಂಗ್ ಈಗಾಗಲೇ ತೀರ್ಮಾನ ಆಗಿದೆ. ಸೋಮವಾರ ಸಂಜೆ ಒಂದು ಶಾಸಕಾಂಗ ಪಕ್ಷದ ಸಭೆ ಕರೀತಾ ಇದ್ದೀನಿ. ಅವಾಗ MLAಗಳು ಬೆಳಗಾವಿಯಲ್ಲಿ ಅಲ್ಲಿ ತೀರ್ಮಾನ ಮಾಡ್ತೀರಿ ಇದ್ರ ಬಿಲ್ ಬಗ್ಗೆ. ಮತ್ತೆ ನಮ್ಮ ಕೇಂದ್ರದ ನಾಯಕರ ಜೊತೆನೂ ಸಂಪರ್ಕದಲ್ಲಿ ಇದ್ದೀರಿ. ಈ ಬಿಲ್ ಬಗ್ಗೆ ನಮ್ಮ ಕೇಂದ್ರದ ನಾಯಕರ ಜೊತೆನೂ ಮಾತಾಡಿದ್ದೀನಿ ಈಗಾಗಲೇ. ಅದ್ರ ಜೊತೆ ಏನ್ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.